ಆತ್ಮೀಯ ಶರಣ ಬಂಧುಗಳೇ, ಭಾರತ ದೇಶದಲ್ಲಿ ಕಲ್ಯಾಣ ಕರ್ನಾಟಕ ಬಹಳ ವೈಶಿಷ್ಟ್ಯವಾಗಿರ್ತಕ್ಕಂಥದ್ದು. ಕಲ್ಯಾಣ ಕರ್ನಾಟಕ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕರೂ ಕೂಡ ಈ ಭಾಗಕ್ಕೆ ಸಿಗಲಿಲ್ಲ. ಕಾರಣ ಅಂತಂದರೆ ಇಲ್ಲಿ ನಿಜಾಮನ ಆಡಳಿತ ಇತ್ತು, ಉರ್ದುನೇ ಆಡಳಿತ ಭಾಷೆ ಆಗಿತ್ತು. ಅಂಥ ಸಂದರ್ಭದಲ್ಲಿ ಸರ್ವತೋಮುಖ ಅಭಿವೃದ್ಧಿ ಆಗಬೇಕಂತಕ್ಕಂಥ ಹಿನ್ನೆಲೆ ಇಟ್ಕೊಂಡು ಸದ್ಗುರುಗಳಾದ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಇಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ, ಈ ಭಾಗದ ಜನ ಎಲ್ಲ ಪ್ರಗತಿ ಆಗಬೇಕಾದ್ರೆ ಅದಕ್ಕೆ ಮೂರು ತಳಪಾಯ ಅಂದರೆ ಶಿಕ್ಷಣ ಅಂತ ತಿಳ್ಕೊಂಡು ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಆರಂಭ ಮಾಡ್ತಾರೆ. ಅದು ಮುಷ್ಟಿ ಫಂಡ್ದಿಂದ ಆರಂಭ ಆಗಿರ್ತಕ್ಕಂಥದ್ದು. ಅದು ಈಗಿನ ತೆಲಂಗಾಣ ರಾಜ್ಯ ಆಗಿರ್ತಕ್ಕಂಥ ಮೋರ್ಗಿಯಲ್ಲಿ ಸ್ಥಾಪನೆ ಆಗ್ತದೆ. ಅದು ಹೆಮ್ಮರವಾಗಿ ಬೆಳೆದು ಇವತ್ತು ಅದು ಈ ಭಾಗಕ್ಕೆ ಪ್ರಗತಿಗೆ ಹೆಚ್ಚಿನ ಇವತ್ತು ಪ್ರಪಂಚ ತುಂಬ ಸಾಧನೆಗಳಾಗ್ಯಾವ ಅಂದ್ರೆ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯಲ್ಲಿ ಅಧ್ಯಯನ ಮಾಡಿರೋದ್ರಿಂದ ಆಗಿದೆ ಅಂತ ಹೇಳಿ ಹೆಮ್ಮೆ ಅನಿಸ್ತದೆ. ಅದರ ನಂತರ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಈ ಭಾಗದಲ್ಲಿ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯಿಂದ ಪ್ರಗತಿ ಮಾಡಿದರೆ, ಇನ್ನೊಂದು ಧಾರ್ಮಿಕವಾಗಿ ಅನುಭವ ಮಂಟಪವನ್ನು ಇಲ್ಲಿ 12ನೇ ಶತಮಾನ ನಂತರ ಅದು ಮರೆ ಆಗ್ತದೆ. ಅದಕ್ಕೆ ಮತ್ತೆ ಜೀವದ ಕಳೆ ತುಂಬಿದವರು ಡಾಕ್ಟರ್ ಚನ್ನಬಸವ ಪಟ್ಟದೇವರು. ಅಂಥ ಪೂಜ್ಯರ ಕರಸಂಜಾತರಾಗಿರ್ತಕ್ಕಂಥವ್ರು ನನ್ನ ಗುರುಗಳಾಗಿರ್ತಕ್ಕಂಥ ಮಧ್ಯಾಹ್ನಲಿಂಗ ಚಕ್ರವರ್ತಿ ಡಾಕ್ಟರ್ ಬಸವಲಿಂಗ ಪಟ್ಟದೇವರು 1985ಕ್ಕೆ ಅವರು ಪಟ್ಟಾಧಿಕಾರ ಆಗ್ತದೆ. ಅದರ ನಂತರ ಈ ಭಾಗದಲ್ಲೆಲ್ಲ ಒಂದು ರೀತಿ ಹೆಂಗಿತ್ತು ಶಿಕ್ಷಣ ವ್ಯವಸ್ಥೆ ಅಂತಂದರೆ, ವಿದ್ಯಾರ್ಥಿಗಳ ಪರೀಕ್ಷೆ ಬರಿಬೇಕಾದ್ರೆ ಸ್ವತಃ ಚಿಕ್ಕಪ್ಪನು ದೊಡ್ಡಪ್ಪನು ಸ್ವತಃ ಅವರೇ ಬಂದು ಕಾಪಿ ಹಾಕ್ತಕ್ಕಂಥ ಪರಿಸ್ಥಿತಿ ಇತ್ತು. ಟ್ಯೂಷನ್ ಅವಳಿ ಹೆಚ್ಚೆಚ್ಚಿತ್ತು. ಅದ್ರ ಜೊತೆ ಹಳ್ಳಿ ಜನರಿಗಂತೂ ಯಾವುದೇ ರೀತಿಯಿಂದ ಗುಣಮಟ್ಟದ ಶಿಕ್ಷಣದಿಂದ ವಂಚಿತರಿದ್ರು. ಇದನ್ನೆಲ್ಲ ಕಂಡಿರ್ತಕ್ಕಂಥ ಪರಮ ಪೂಜ್ಯ ನನ್ನ ಗುರುಗಳು ಅಲ್ಲಮ್ಮನ ವಚನ ನೆನಪಿಗೆ ಬರ್ತದೆ. ಭೂಮಿ ನಿನ್ನದಲ್ಲ, ಹೇಮ ನಿನ್ನವಳಲ್ಲ, ಕಾಮಿಣಿ ನಿನ್ನವಳಲ್ಲ, ನಿನ್ನ ಒಡವೆ ಎಂಬುದು ಜ್ಞಾನದ ರತ್ನ. ಜ್ಞಾನದ ರತ್ನ ಈ ಭಾಗದ ಮಕ್ಕಳೆಲ್ಲ ಆಗಬೇಕು ಅಂತಕ್ಕಂಥ ಸದುದ್ದೇಶ ಇಟ್ಟುಕೊಂಡು ಹಿರೇಮಠ ಸಂಸ್ಥಾನ ವಿದ್ಯಾಪೀಠ ಟ್ರಸ್ಟ್ ಅಂತಿ 1992ರಲ್ಲಿ ಮಠದಲ್ಲೇ ಆರಂಭ ಮಾಡ್ತಾರೆ. 40 ಮಕ್ಕಳಿಂದ ಆರಂಭ ಆಗಿರ್ತಕ್ಕಂಥ ಈ ಗುರುಕುಲ ಇವತ್ತು 20,000 ಮಕ್ಕಳು ಅಧ್ಯಯನ ಮಾಡ್ತಾರೆ. ಅಂದರೆ ನಮ್ಮ ಭಾಗದ್ದು ಶಿಕ್ಷಣದ ಆಶ್ರಯ ತಾಣನೇ ಅದೊಂದು ಜ್ಞಾನ ದೇಗುಲನೇ ಚನ್ನಬಸವೇಶ್ವರ ಗುರುಕುಲ ಆಗಿದೆ. ಅಲ್ಲಿ ಕಲಿತಿರ್ತಕ್ಕಂಥ ಮಕ್ಕಳು ಅದು ಕನ್ನಡ ಮಾಧ್ಯಮದಲ್ಲಿ ಒಂದು ಸಮಯ ಇತ್ತು, ಒಂದು ಕಾಲ ಇತ್ತು. ಏನಂತಂದರೆ ICIC CBSE ಇಂಥ ಇದರಲ್ಲಿ ಓದಿರ್ತಕ್ಕಂಥ ಮಕ್ಕಳೇ IIT ಸೀಟ್ ಹೊಡ್ಕೋತಾರೆ, IIC ಸೀಟ್ ಪಡ್ಕೋತಾರೆ, ನೀಟ್ ತಗೋತಾರೆ, ಮತ್ತೊಂದು ಕ್ಷೇತ್ರದಲ್ಲಿ ಸರ್ಕಾರಿ ಕೋಟದಲ್ಲಿ ಸೀಟನ್ನು ಪಡಿತಾರತಕ್ಕಂಥದ್ದಿತ್ತು. ಆದರೆ ಪರಮ ಪೂಜ್ಯರ ಶಿಕ್ಷಣ ಕಾಳಜಿ ಬಹುತೇಕ ಕನ್ನಡ ಮಾಧ್ಯಮದಲ್ಲಿದ್ದು ಈ ಬೆಂಗಳೂರು, ದೆಹಲಿ, ಹೈದರಾಬಾದ್ ಹಂತದಲ್ಲಿ IIT ಫೌಂಡೇಶನ್ ಅನ್ನ ಕೊಡ್ತಾರೆ. ಅದು ಅಪ್ಪುಗಳು ಕನ್ನಡ ಮಾಧ್ಯಮದಲ್ಲೇ ಅದನ್ನ ಕೊಟ್ಟಿದ್ದ ಸಲುವಾಗಿ ಇವತ್ತು ವಿದ್ಯಾರ್ಥಿಗಳು ಇವತ್ತು ರಾಷ್ಟ್ರ ಮಟ್ಟದ ಪರೀಕ್ಷೆಯಲ್ಲಿ ಸರ್ಕಾರಿ ಕೋಟದಲ್ಲಿ ಸೀಟನ್ನು ಪಡ್ಕೊತಾ ಇದ್ದಾರೆ. ನಾವೆಲ್ಲ ನೋಡಿದ್ದೀವಿ. ಇವತ್ತು ಈ ಶಿಕ್ಷಣ ವ್ಯವಸ್ಥೆ ಹೆಂಗಿತ್ತು ಅಂತಂದ್ರೆ, ಒಂದು ರೀತಿ ಟ್ಯೂಷನ್ಗೆ ಅವಳಿ ಇತ್ತು, ಒಂದು ರೀತಿ ಸಾಲಿಗಿಂತ ಹೆಚ್ಚು ಟ್ಯೂಷನ್ದಾಗೆ ವಿದ್ಯಾರ್ಥಿಗಳು ಇರ್ತದೆ. ಅದನ್ನ ತೆಗೆದು ಶಾಲೆ ಕಡೆನೆ ಮುಖ ಮಾಡಿದ ಕೀರ್ತಿ ಅದು ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೆ ಸಲ್ತದೆ. ಇಲ್ಲಿ ಕಲ್ತಂತಕ್ಕಂಥ ಮಕ್ಕಳು, ಕನ್ನಡ ಮಾಧ್ಯಮದಲ್ಲಿ ಓದಿರ್ತಕ್ಕಂಥ ಮಕ್ಕಳು ಇವತ್ತು ಸಣ್ಣ ಇಲ್ಲಿ ತಳವಾಡಂತ ಚಿಕ್ಕ ಗ್ರಾಮ, ಅಲ್ಲಿ ಅಭಿಷೇಕ್ ರಾಜ್ಕುಮಾರ್ ಸ್ವಾಮಿ ಅಂತ ಇವತ್ತು MBBS ಮುಗಿಸಿದ್ದಾರೆ. ಅವ್ರ ತಾಯಿ ತಂದೆ ಇವತ್ತಿಗೂ ನಮ್ಮ ಗುರುಕುಲದಲ್ಲಿ ತಾಯಿ ರೊಟ್ಟಿ ಮಾಡ್ತಾರೆ, ತಂದೆ ಗಿಡಗಳಿಗೆಲ್ಲ ನೀರು ಬಿಡ್ತಾರೆ. ಅವ್ರ ಮನೆಗೆ ಹೋಗಿದ್ದೆ ನಾನು, ಪೂರ್ತಿ ತಗಡದಿದ್ದೆ. ಅವನು ಹೇಳ್ತಾನೆ, ಅಪ್ಪೋರೇ ನನಗೊಂದು ವೇಳೆ ಅಪ್ಪೋರು ಇಲ್ಲಿ ಗುರುಕುಲ್ ತೆಗಿತಿದ್ದಿಲ್ಲ ಅಂದ್ರೆ ನಾನು ಸರ್ಕಾರಿ ಕೋಟದಲ್ಲಿ ತಗೋತಿದ್ದಿಲ್ಲ. ನಾ ಇವತ್ತು MBBS ನಾನು ಮುಗಿದದಂದ್ರೆ
ಅದಕ್ಕೆಲ್ಲ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರೇ ನಮಗೆ ಕಲ್ಪ ವೃಕ್ಷ ಅಂತಕ್ಕಂಥದ್ದು ಇದು ಒಂದು ಉದಾಹರಣೆ ಅಷ್ಟೇ. ಇಂಥವು ಸಾವಿರಾರು ವಿದ್ಯಾರ್ಥಿಗಳದ್ದಿದೆ. ಒಬ್ಬರು ಲಾರಿಯಲ್ಲಿ ಕಿಂಡಲ್ ಕೆಲಸ ಮಾಡ್ತಕ್ಕಂಥ ಮಗಳು, ಅವಳು ಇಸ್ರೋ ಅಂತ ಸಂಸ್ಥೆಯಲ್ಲಿ ಅವಳು ಸೈಂಟಿಸ್ಟ್ ಆಗಿದ್ದಾಳೆ. ಇಂಥವು ಅನೇಕ ವಿದ್ಯಾರ್ಥಿಗಳು ಸಾಧನೆಗೆ ಒಂದು ಕಲ್ಪವೃಕ್ಷ ಅಂದರೆ ಅದು ಚನ್ನಬಸವೇಶ್ವರ ಗುರುಕುಲ್, ಅದು IIT ಇರ್ಬೋದು, ಯುವ ವಿಜ್ಞಾನಿ ಇರ್ಬೋದು, ವಾಯುಸೈನ್ಯ, ಜಲಸೈನ್ಯ, ಭೂಸೈನ್ಯ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲಿ ಇವತ್ತು ಕನ್ನಡ ಮಾಧ್ಯಮದಲ್ಲಿ ಓದಿದವರೇ ಜಿಲ್ಲಾಧಿಕಾರಿಗಳಾಗಿದ್ದಾರೆ, ಕನ್ನಡ ಮಾಧ್ಯಮದಲ್ಲಿ ಓದಿದ್ದಾರೆ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದಾರೆ. ಎಲ್ಲ ಕ್ಷೇತ್ರದಲ್ಲಿ ಮಕ್ಕಳ ಸಾಧನೆಗೆ ಚನ್ನಬಸವೇಶ್ವರ ಗುರುಕುಲು ಎಲ್ಲರಿಗೊಂದು ಮಾದರಿಯಾಗಿದೆ. ವಿಶೇಷವಾಗಿ ಗಡಿ ಭಾಗದಲ್ಲಿ ಅದು ಕಾಸರತುಗಾವ್ ಅಂತ ಇಲ್ಲೊಂದು ಹಳ್ಳಿ ಇದೆ, ಅಲ್ಲಿ ಬಸ್ಸಿನ ಸೌಲಭ್ಯಗಳು ಇಲ್ಲ, ಇವಾಗೆಲ್ಲ ವ್ಯವಸ್ಥೆ ಆಗಿದೆ. ಆ ಸಂದರ್ಭದಲ್ಲಿ ಯಾವ ರೀತಿ ಅಲ್ಲಿ ಪಾಲಕರದ್ದು ಪರಿಸ್ಥಿತಿ ಇತ್ತಂದ್ರೆ ಅಲ್ಲಿ ಯಾರೂ ಕೂಡ ಕರ್ನಾಟಕದಲ್ಲಿ ಹೆಜ್ಜೆ ಇಡ್ತಿದ್ದಿಲ್ಲ. ಅವ್ರದ್ದೇನೇ ಖರೀದಿ ಇರ್ಬೋದು ಅಥವಾ ಹೆಣ್ಣಿಗೆ ಕೊಡೋದಿರ್ಬೋದು ಅಥವಾ ಹೆಣ್ಣನ್ನ ತರದಿರ್ಬೋದು, ಮಹಾರಾಷ್ಟ್ರ ಕಡೆನೇ ಹೆಚ್ಚು ಒಲವಿತ್ತು. ಇವತ್ತು ಮಹಾರಾಷ್ಟ್ರ ಕಡೆಯಿಂದ ಒಲವನ್ನ ಕರ್ನಾಟಕದ ಕಡೆ ಮಾಡಿದ ಶ್ರೇಯಸ್ಸು ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೆ ಸಲ್ತದೆ. ಕಾಸರತುಗಾವ್ ಕುಗ್ರಾಮ, ಅಲ್ಲಿ ಯಾವುದೇ ಸೌಲಭ್ಯಗಳಿಲ್ಲ. ಅಂಥದ್ದಲ್ಲಿ ಮಕ್ಕಳು ಇವತ್ತಲ್ಲಿ ಕಾಸರತುಗಾವದಲ್ಲಿ ಶಾಲೆ ತೆಗೆದಿದ್ದ ಸಲುವಾಗಿ ಅಲ್ಲಿ ಮಕ್ಕಳು ಒಂದು ಅವ್ರದ್ದು ಶಿಕ್ಷಣ ಮಟ್ಟವನ್ನು ಹೆಚ್ಚಿಸಿ ಇವತ್ತು ಮಕ್ಕಳು ಸರ್ಕಾರಿ ಕೋಟಾದಲ್ಲಿ ಸೀಟನ್ನು ಪಡ್ಕೊಂಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಒಬ್ಬಳು ಗಾಯತ್ರಿ ರಾಜ್ಕುಮಾರ್ ಸಿಂಧೆ ಅಂತಿ ತಂದೆ ಇಲ್ಲ, ಅವಳಿಗೆ LKG ಇಂದ ಅಪ್ಪರ ಅಧ್ಯಯನ ಅಪ್ಪರೇ ಪೂರ್ತಿ ಅವಳಿಗೆ ಉಚಿತವಾಗಿ ಕೊಟ್ಟರು. ಈಗ ಅವಳು ಈ ಸರ್ಕಾರಿ ಕೋಟಾದಲ್ಲಿ MBBS ಸೀಟನ್ನು ಪಡ್ಕೊಂಡಿದ್ದಾಳೆ. ಇವತ್ತು ಗಾಯತ್ರಿ ರಾಜ್ಕುಮಾರ್ ಸಿಂಧೆ ಕೂಡ ಅವಳು ತಂದೆ ಇಲ್ಲ, ಅವಳು ಹೇಳಿದ್ರು ಒಂದು ವೇಳೆ ಅಪ್ಪವ್ರು ನಮ್ಗೆ ಈ ಹಳ್ಳಿ ಊರಾಗ ಶಾಲೆ ತೆಗಿತಿದ್ದಿಲ್ಲ ಅಂದ್ರೆ ನಾನು ಯಾವುದೋ ಇದರ ಹೋಗಿ ನಾ ಕೆಲಸ ಮಾಡೋಗ್ತಿದ್ದೆ. ಆದ್ರೆ ಇವತ್ತು ನಾ ಸೀಟ್ ತಗೊಂಡಿನ ಜನ್ಮ ಕೊಟ್ಟಿರ್ಬೋದು ನಮ್ಮ ತಾಯಿ ತಂದೆ, ಆದ್ರೆ ಇವತ್ತು ನಾ ಈ ಮಟ್ಟಕ್ಕೆ ಬೆಳಿಲಿಕ್ಕೆ ಅದಕ್ಕೆ ಒಂದು ತಾಯಿ ಬೇರಂದ್ರೆ ಪರಮ ಪೂಜ್ಯ ಬಸವಲಿಂಗ ಪಟ್ಟದೇವರು ಅಂತ ಅವಳು ಹೇಳಿದ್ದಾಳೆ. ಸರ್ಕಾರಿ ಕೋಟಾದಲ್ಲೇ ಸೀಟನ್ನು ಪಡ್ಕೊಂಡಿದ್ದಾಳೆ. ಇಂಥವು ಅನೇಕ ಉದಾಹರಣೆಗಳಿವೆ. ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಬಸ್ಗಳು ಹೋಗ್ತಿದ್ದು, ಆದರೆ ಶಾಲೆ ಸಲುವಾಗಿ ಮೊಟ್ಟ ಮೊದಲು ಮಕ್ಕಳ ಸಲುವಾಗಿ ಶಿಕ್ಷಣ ಸಲುವಾಗಿ ಬಸ್ಸನ್ನ ಕಳಿಸಿದ ಕೀರ್ತಿ ಅದು ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೆ ಸಲ್ತದೆ. ಅಂದ್ರೆ ಅವುಗಳಿಗೆ ಶಿಕ್ಷಣ ಬಗ್ಗೆ ಕಾಳಜಿ, ಒಂದು ರೀತಿ ಅದು ಒಂದು ಪೂಜೆ ಅಂತೆ ಶಿಕ್ಷಣ ಬಗ್ಗೆ ಅಷ್ಟು ಅದೊಂದು ಸೇವೆ ಅಪ್ಪಗಳು ಮಾಡಿದ ಸಲುವಾಗಿ ಇವತ್ತು ಕಾಸರತುಗಾವ್ ಇರ್ಬೋದು, ಖಂಡಾಳ ಇರ್ಬೋದು, ಘಟಕ ಚಿಂಚೋಳಿ ಇರ್ಬೋದು, ಕಂದಗೂಳು ಇರ್ಬೋದು, ಸ್ವಂತ ಅಂತಿದೆ ಕಲಬುರಗಿ ಜಿಲ್ಲೆಯಲ್ಲಿ. ಅಲ್ಲೆಲ್ಲ ಹಳ್ಳಿ ಮಕ್ಕಳು ಅಂದ್ರೆ ಬಹಳ ಜನ ಭಕ್ತಾದಿಗಳು ಹೇಳಿದ್ರು ನೀವು ಪಟ್ಟಣದಾಗ ಮಾಡಬೇಕು, ನಿಮಗೆ ಟೀಚರ್ ಫೆಸಿಲಿಟಿ ಸಿಗ್ತದ, ಮತ್ತೊಂದು ಸಿಗ್ತದ. ಗಾಂಧೀಜಿಯವ್ರದ್ದು ಮಾತಿದೆ, ನಿಜವಾದ ಭಾರತ ಅಭಿವೃದ್ಧಿ ಆಗೋದು ಯಾವಾಗ ಹಳ್ಳಿ ಅಭಿವೃದ್ಧಿ ಆದ್ರೆ ಅದು ಭಾರತ ಅಭಿವೃದ್ಧಿ ಆಗಿದೆ. ಆ ದಿಶೆಯಲ್ಲಿ ಅಪ್ಪವರು ವಿಶೇಷ ಬಡವರು ಸಣ್ಣ ಕೂಲಿ ಕೆಲಸ ಮಾಡ್ತಕ್ಕಂಥ ಮಕ್ಕಳದ್ದು ಪ್ರಗತಿ ಆಗ್ಬೇಕನ್ನುವ ಹಿನ್ನೆಲೆ ಇಟ್ಕೊಂಡೆ ಇವತ್ತು ಇಂಥ ಎಲ್ಲ ಹಳ್ಳಿ ಪ್ರದೇಶದಲ್ಲಿ ಸಂಗಮ್ ಇರ್ಬೋದು, ಗಡಿ ಭಾಗ ನಮ್ಮ ಕಮಲ್ ನಗರ್ ಇರ್ಬೋದು, ಔರಾದು, ಸಂದಪೂರು, ಅಲ್ಲಂತೂ ಒಂದು ಕಾಮರ್ಸ್ ಕಾಲೇಜ್ ಇದೆ, ಆರ್ಟ್ಸ್ ಕಾಮರ್ಸ್. ಪ್ರತಿ ವರ್ಷ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆರ್ಟ್ಸ್ದಲ್ಲಿ 100% ರಿಸಲ್ಟ್ ಕೊಡ್ತಕ್ಕಂಥದ್ದು ಸಿದ್ದರಾಮೇಶ್ವರ PU ಕಾಲೇಜ್. ಅಷ್ಟೇ ಅಲ್ಲ, ಸೈನ್ಸ್ ವಿಭಾಗದಲ್ಲೂ ಕೂಡ ಚನ್ನಬಸವೇಶ್ವರ ಗುರುಕುಲದಿಂದ ಇವತ್ತು ಪ್ರಪಂಚದಲ್ಲಿ ನಡೀತಕ್ಕಂಥ ಪರೀಕ್ಷೆಗಳಲ್ಲೂ ಕೂಡ ಮಕ್ಕಳು ಅಲ್ಲೆಲ್ಲ ಆ ಸೀಟನ್ನು ಪಡ್ಕೊಳ್ಳಿಕ್ಕೆ ಇದಕ್ಕೆಲ್ಲ ಅಪ್ಪವ್ರದ್ದು ದೂರದೃಷ್ಟಿ, ಅಪ್ಪವರು ಶಿಕ್ಷಣ ಮೇಲೆ ಇದ್ದಂಥ ಕಳಕಳಿ ಕಾಳಜಿ. ಮತ್ತು ಅವ್ರ ಬಳಿ ಏನೂ ಇರಲಿಲ್ಲ, ಬರಗೈಲಿ ಇದ್ದವರು. ಅವ್ರು ಹೇಳ್ತಾರೆ, ನನ್ನ ಗುರುಗಳು ನನಗೆ ಆಶೀರ್ವಾದನೇ ಅದೇ ನನಗೊಂದು ದೊಡ್ಡ ಶಕ್ತಿಯಾಗಿ ಕೆಲಸ ಮಾಡಿದೆ. ಭಕ್ತ ಸಮೂಹರ ಸಹಾಯ ಸಹಕಾರ ಎಲ್ಲರ ಸಹಕಾರದಿಂದ ಈ ಮಟ್ಟಕ್ಕೆ ಇವತ್ತು ರಾಜ್ಯ ರಾಷ್ಟ್ರನೇ ಗುರುಕುಲ್ ಕಡೆ ನೋಡ್ಲಿಕ್ಕೆ ಒಂದು ಕಾಲ ಒಂದು ಸಮಯ ಇತ್ತು. ಹುಬ್ಳಿನೋ, ಧಾರವಾಡ, ಮಂಗಳೂರು, ಬೆಂಗಳೂರು, ಮೈಸೂರು, ಇವತ್ತು ಆ ಮಕ್ಕಳೇ ಇಲ್ಲಿ ಬಂದು ಶಿಕ್ಷಣವನ್ನ ಪಡಿತಾ ಇದ್ದಾರೆ. ಅದಕ್ಕೆಲ್ಲ
ಅಪ್ಪೋರು ಅವರು ಮೂಲ ಅಂತಂದ್ರೆ ಅವರಿಗೆ ಭಾಲ್ಕಿ ಮಠದ ವಿದ್ಯಾರ್ಥಿ ಅಪ್ಪಗಳು. ಅವ್ರು ಕಾಲೇಜ್ ಓದುವಾಗ ಅವ್ರದ್ದು ಬಡತನ ಎಷ್ಟಿತ್ತಂತಂದ್ರೆ, ಅವ್ರ ಕಾಲೇಜಲ್ಲಿ CB ಕಾಲೇಜಲ್ಲಿ ಓದುವಾಗ ಕಾಲೇಜ್ ಫೀಸ್ ತರಬೇಕಾಗಿತ್ತು. ಆ ಸಂದರ್ಭದಲ್ಲಿ ತಾಯಿ ಹತ್ರ ಹೋದ್ರೆ ತಾಯಿ ಅವರು ಬೆಳ್ಳಿ ಡಾಬ್ ಹಾಕೋತಿದ್ರು. ಅದು ಮಾರಾಟ ಮಾಡಿ ಆ ದುಡ್ಡು ಕೊಟ್ಟಿದ್ದೇ ಫೀಸನ್ನು ಕಟ್ಟಿದ್ರು. ಅವರು ಅಪ್ಪವ್ರದ್ದು ಇಚ್ಛೆ ಏನಿತ್ತಂದ್ರೆ ಒಬ್ಬ ಟೀಚರ್ ಆಗ್ಬೇಕಂಬುದಿತ್ತು. ಅದರ ಸ್ವಾಮಿಗಳ ಆಗ್ಬೇಕಂಬುದು ಬಯಕೆ. ಅದು ಪೂರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಆಶೀರ್ವಾದ ಮಾಡಿದ ಸಲುವಾಗಿ ಪೂಜ್ಯರು ಈ ಮಾರ್ಗಕ್ಕೆ ಬಂದರು. ಇವತ್ತಿನ ಎಲ್ಲ ಬೆಳಿಲಿಕ್ಕೆ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಅಖಂಡ ಆಶೀರ್ವಾದ, ಎಲ್ಲರ ಒಂದು ಸಹಕಾರದಿಂದ ಇದು ಬೆಳೆದಿದೆ ಅಂತಕ್ಕಂಥದ್ದು ಯಾವಾಗಲೂ ಹೇಳ್ತಾ ಇರ್ತಾರೆ. ಇಂಥ ಒಂದು ಗುರುಕುಲು ನಿಜಕ್ಕೂ ಎಲ್ಲರಿಗೂ ಒಂದು ರೀತಿ ಕಲ್ಪ ವೃಕ್ಷ ಆಗಿದೆ. ಕಲ್ಯಾಣ ಕರ್ನಾಟಕಕ್ಕೆ ಒಂದು ಕೊಡ್ತಕ್ಕಂಥ ಒಂದು ಶಿಕ್ಷಣ ಮೂಲಕ ಕೊಡ್ತಕ್ಕಂಥ ದೊಡ್ಡ ಕೊಡುಗೆ ಅದು ಚನ್ನಬಸವೇಶ್ವರ ಗುರುಕುಲ ಆಗಿದೆ. ಗುರುಕುಲದಲ್ಲಿ ಒಳ್ಳೆ ಪರಿಸರ, ಒಳ್ಳೆ ಪ್ರಸಾದ, ಒಳ್ಳೆ ಸಂಸ್ಕಾರ, ಗುಣಮಟ್ಟದ ಶಿಕ್ಷಣನೇ ಇದಕ್ಕೆಲ್ಲ ಪ್ರಗತಿಗೆ ಒಂದು ವಿಶೇಷವಾಗಿ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಎಲ್ಲರ ಸೇವೆ ಅದು ಅಗಾಧಿದೆ ಅಂತ ಹೇಳಿಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ. ಎಲ್ಲರಿಗೂ ಶರಣ ಜಾಸ್ತಿ ಇರ್ತದೆ.